ದರ್ಶನ್ ಸರ್ ಅರ್ಜುನ್ ಮೂವಿಲಿ ಅವ್ರದ್ದು ಓನ್ ಕಾರ್ದು ಮೂವಿಲಿ ಅದನ್ನು ಯೂಸ್ ಮಾಡಿದ್ದಾರೆ. ಅದಲ್ಲಿ ಫೋಟೋಸ್ ಎಲ್ಲ ನೀವೇ ಹಾಕಿದ್ರಿ ಸರ್, ನಿಮ್ಮ ಹತ್ರನೇ ಸಿಕ್ಕಿದ್ದು ನನಗೆ. ಅಂಬರೀಷ್ ಅಣ್ಣ ಕೂತಿದ್ದಾರೆ ಆ ಕಾರಲ್ಲಿ, ದೊಡ್ಡವ್ರು ಕೂತಿದ್ದಾರೆ ಸರ್. ನಾನು ಓಡ್ಸೋಕ್ಕೆ ಹೋಗಲ್ಲ. ದರ್ಶನ್ ಸರ್ ಇಲ್ಲಿ ಅಂಬರೀಷ್ ಅಣ್ಣ ದರ್ಶನ್ ಸರ್ ಇಲ್ಲಿ ಕೂತಿದ್ರು ಪಕ್ಕದ ಸೀಟಲ್ಲಿ, ನನಗೆ ಗೊತ್ತಲ್ಲ. ಅಲ್ಲ, ನಾನು ಅಲ್ಲೇ ಕೂತ್ಕೊಬೇಕನ್ನೋ ಆಸೆ. ಹೋಗಿ ಕಾರ್ ಮುಂದೆ ನಿಂತ್ಕೊಂಡು ದರ್ಶನ್ ಸರ್ಗೆ ಮಾತಾಡ್ದಂಗೆ ಕೈ ಮುಗ್ದು ಮಾತಾಡ್ಬಿಟ್ಟೆ. ನಿಮ್ಮನ್ನ ನೋಡ್ಕೊಳ್ಳೋದು ಕಷ್ಟ ಇದೆ, ಬಿಳಿ ಆನೆ ಇದ್ದಂಗೆ ನೀವು ಅಂದ್ಬಿಟ್ಟು, ಇನ್ಮೇಲೆ ಯೋಚನೆ ಮಾಡಿ ಎತ್ತಬೇಕು ಈ ಗಾಡಿನ ಅಂದ್ಬಿಟ್ಟು. ಸರ್, ಆ್ಯಕ್ಟಿಂಗ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆ್ಯಕ್ಟಿಂಗ್ ಕಲಿಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾನೇ ಸರ್ ನೋಡೋದು. ಈಗಿನ ಆ್ಯಕ್ಟರ್ಸಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಪಾಯಿಂಟ್ ತೊಗೊಂಡಿದ್ದೀನಿ ಸರ್. ಅಪ್ಪು ಸರಿಂದ, ದರ್ಶನ್ ಸರಿಂದ, ಸುದೀಪ್ ಸರಿಂದ. ಎಕ್ಸಾಮ್ ಟೈಮಲ್ಲಿ ಫ್ರೆಂಡ್ ಮನೇಲಿ ಕೂತ್ಕೊಂಡು ಕತೆ ಹೇಳ್ತಿದ್ದೆ. ಸೊ ಆ ಸಿಚುವೇಶನ್ ಇವತ್ತಿಗೂ ಕಣ್ಣಲ್ಲಿದೆ. ಅದು ಅಸಿಸ್ಟೆಂಟ್ ಆಗಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗಿರೋನೇ ಅನ್ವಿಶ್. ಲೋಕಿ ಅವರು ಮತ್ತು ಗೌಸ್ಪೀರ್ ಅವರು ಇಬ್ಬರು ಬರೆದಿದ್ದಾರೆ ಅಮ್ಮ ಸಾಂಗು. ಸ್ವೇಚ್ಛಾ ಸಿನಿಮಾದ ನಿರ್ದೇಶಕರು ಜಾಯ್ನ್ ಆಗಿದ್ದಾರೆ ಸುರೇಶ್ ರಾಜು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿರುಗುಪ್ಪ ಅವ್ರ ನಿಮ್ಮದು ಹೆಂಗೆ ಸಿರುಗುಪ್ಪ ಟು ಸಿನಿಮಾ ಸಿ? ಇಲ್ಲ ಸರ್, ಆ್ಯಕ್ಚುಲಿ ಒಂದು 8th ಸ್ಟ್ಯಾಂಡರ್ಡಿಂದ ಸಿನಿಮಾ ಅಂದರೆ ತುಂಬ ಹುಚ್ಚು. ಚಿಕ್ಕ ವಯಸ್ಸಿಂದನೇ ಜಾಸ್ತಿ ನೋಡ್ತಾ ಇದ್ದೆ ಮನೇಲಿ ಬೇಯಿಸ್ಕೊಂಡು. ಬಟ್ ಒಂದು 8th ಸ್ಟ್ಯಾಂಡರ್ಡಿಂದ ಒಂದು ಸ್ವಲ್ಪ ಕತೆ ಬರೆಯೋದು ಅನ್ನೋದು ಹುಚ್ಚು ಬಂದಿದೆ. ಅಲ್ಲ, ನಮಗಿಂತೂ ತುಂಬಾ ಸೀನಿಯರ್ ಇವರು. ನಮಗೆಲ್ಲ PUC ತಲೆ ಕೆಟ್ಟಿದ್ದು ಹುಚ್ಚಾಗಿದ್ರು. ಇವ್ರು 8th ಅಂದ್ರೆ ನಮ್ಗಿಂತ 4 ಸೀನಿಯರ್ ಇವರು. ನನ್ಗೆ ಆ 8th ಅನ್ನೋದು ತುಂಬ ನೆನಪಿದೆ. ಆ್ಯಕ್ಚುಲಿ ಎಕ್ಸಾಮ್ ಟೈಮಲ್ಲಿ ಫ್ರೆಂಡ್ ಮನೇಲಿ ಕೂತ್ಕೊಂಡು ಕತೆ ಹೇಳ್ತಿದ್ದೆ. ಸೊ ಆ ಸಿಚುವೇಶನ್ ಇವತ್ತಿಗೂ ಕಣ್ಣಲ್ಲಿದೆ. ಅದು ಸರ್, ಒಂದ್ಸಲ ಸುಮ್ಮನೆ ಜಲಕ್ ಬಿಡಿ ಸರ್, ಒಂದ್ ನಿಮಿಷದಲ್ಲಿ ಹೇಳೋಣ, ಹೇಳೋಣ ಏನ್ ಹೇಳಿದ್ರಿ ಕತೆ ಅಂತ. ಸರ್, ಇವಾಗ ನಾನು ಆ್ಯಕ್ಚುಲಿ ಆ ಕತೆ ಮಾಡಬೇಕು ಅಂದರೆ ಏನಂತಾರೆ, ಇವಾಗ ಇಂಡಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಬಜೆಟ್ ಅನ್ನೋ ಒಂದು ಟ್ಯಾಗ್ ಲೈನ್ ಹಾಕೊಂತಿದೀವಲ್ಲ. ಸೊ ಆ ಟ್ಯಾಗ್ ಲೈನ್ ನನ್ನ ಪಕ್ಕದಲ್ಲಿ ಬರುತ್ತೆ. ಡ್ರೀಮ್ ಪ್ರಾಜೆಕ್ಟ್. ವೆರಿ ನೈಸ್. ಅದನ್ನ ಮುಂದಿನ ದಿನಗಳಲ್ಲಿ ಮಾಡಿ. ಸ್ವೇಚ್ಛಾ ಆನ್ ಬೋರ್ಡ್ ಹೇಗೆ ಬಂದ್ರಿ? ಸ್ವೇಚ್ಛಾ ಹೇಗೆ ಶುರು ಆಯಿತು? ಸರ್, 2018 18ನಲ್ಲಿ ಅನ್ವಿಶ್ ಜೊತೆ ನಾನು ಒಂದು ಸಿನಿಮಾದಲ್ಲಿ ಡೈರೆಕ್ಟರಾಗಿ ಮಾಡ್ತಿದ್ದೆ. ಆ ಸಿನಿಮಾ ಎಂಡ್ ಆಗ್ತಿದ್ದಂಗೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ತುಂಬ ಇತ್ತು ಆ್ಯಕ್ಚುಲಿ. ಯಾಕೆಂದರೆ ನಾನು ಅಸಿಸ್ಟೆಂಟ್ ಆಗಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗಿರೋನೇ ಅನ್ವಿಶ್. ಸೊ ಅವಾಗಿಂದ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಇತ್ತು. ಬಟ್ ಅದನ್ನು ಯಾವ ಥರ ಏನು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇರಲಿಲ್ಲ. ಸೊ ಸಡನ್ನಾಗಿ ಒಂದು ದಿವಸ ಒಂದು ಒಳ್ಳೆ ಸ್ಟೋರಿ, ಆ್ಯಕ್ಚುಲಿ ನಾವು ಕಮರ್ಷಿಯಲ್ ಸಿನಿಮಾ ಅನ್ನೋದಕ್ಕಂತ ಒಂದು ಒಳ್ಳೆ ಸ್ಟೋರಿ ಸಿಕ್ತು ವಿತ್ ನನ್ನ ಫ್ರೆಂಡ್ ಹತ್ರದಿಂದ. ಸರಿ, ಒಂದು ಸತ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸೊ ಅದೇ ಹೇಳಿದ್ರಲ್ಲ ಅನ್ವಿಶು, ಹಾರ್ಟ್ ಮೂವಿ ಮಾಡಬೇಕು ಅಂತ ಇದ್ವಿ, ಪರ್ಫಾರ್ಮೆನ್ಸ್ ಅನ್ನೋ ಥರ. ಸೊ ಅದನ್ನು ತೊಗೊಂಡ್ಮೇಲೆ ಅದನ್ನು ಹಂಗೆ ಡೆವಲಪ್ ಮಾಡ್ತಾ ಅದನ್ನು ಒಂಚೂರು ಕಮರ್ಷಿಯಲ್ ಟಚ್ ಕೊಟ್ಟರೆ ಜನನೂ ಮೆಚ್ಚಿಸ್ಬೋದು ಅನ್ನೋದು ಒಂದು ಫೀಲ್ ಬಂತು. ಸೊ ಹಂಗೆ ಸ್ಟಾರ್ಟ್ ಆಯಿತು ಸರ್. ಮೇಲಾಗಿ ನಿಮ್ಮ ಸಿನಿಮಾದಲ್ಲಿ ಬಹಳಷ್ಟು ಜನ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಬಟ್ ನನಗೆ ಒಂದು ಹೆಸರು ತುಂಬ ಇಷ್ಟ ಆಗುವಂಥ ಹೆಸರು ಗೌಸ್ಪೀರ್ ಅವ್ರದ್ದು. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಅಂದರೆ ಹಾಡು ಬರೆದಂಥವ್ರು. ಅಂದರೆ ಯಾಕೆ ಈ ಪದ ಬಳಸ್ತೀನಿ ಅಂತಂದರೆ, ಒಬ್ಬ ಸಾಹಿತಿ ಬರೆಯುವಂತಹ ಆ ಒಂದು ಹಾಡು ಎಂಥವ್ರನ್ನು ಕೂಡ ಸೂಪರ್ ಸ್ಟಾರ್ ಮಾಡಬಹುದು. ಆಲ್ರೆಡಿ ಯಶ್ ಅವರು ಸೂಪರ್ ಸ್ಟಾರ್ ಆಗಿದ್ರು ಸಹ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಎಲ್ಲ ಸಾಧ್ಯತೆಗಳನ್ನ ಮೀರಾದಂಥ ಕೆಲಸ. ಗೌಸ್ಪೀರ್ ಅವರ ಜೊತೆಗಿನ ಕಾಂಬಿನೇಷನ್ನು, ಆ ಒಂದು ಸಾಹಿತ್ಯಿಕ ಬೆಳವಣಿಗೆ ಹೇಗಿತ್ತು? ಸರ್, ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆದಾಗೆ ಒಂಚೂರು ಭಯ ಇತ್ತು. ಯಾಕೆಂದರೆ ಅವರೆಲ್ಲ ಸೀನಿಯರ್ಸು. ಸೊ ಅವ್ರನ್ನ ಹೆಂಗೆ ಕೇಳಿದರೆ, ಏನು ಅಪ್ರೋಚ್ ಮಾಡಿದರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಒಂಚೂರು ಭಯ ಇತ್ತು. ಸೊ ಅವ್ರ ಹತ್ರ ಯಾವಾಗ ನಾವು ಅಮ್ಮ ಬಗ್ಗೆ ಒಂದು ಸಾಂಗ್ ಬರೆಸ್ಬೇಕು ಅಂತ ಡಿಸೈಡ್ ಆದ್ವೋ, ನಾನು ಮತ್ತು ಮ್ಯೂಸಿಕ್ ಡೈರೆಕ್ಟ್ರು, ಒಂದು 2-3 ಸೀಟಿಂಗ್ ಆಯಿತು ಸರ್ ಅವ್ರ ಜೊತೆ ಕೂತ್ಕೊಂಡು ಒಂದು ಲಿರಿಕ್ ಮಾಡಿಕೊಂಡು. ಆಮೇಲೆ 1 ವೀಕ್ ಗ್ಯಾಪ್ ಕೊಟ್ವಿ. ಫಸ್ಟ್ ಅದು ನಮ್ಮ ತಲೆಗೆ ಹೋಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಟ್ರು ತುಂಬ ನೋಡಿದ್ವಿ. ಅದಾದಮೇಲೆ ಚಿಕ್ಕ ಕರೆಕ್ಷನ್ಸ್ ಬೇಕಾಗಿತ್ತು. ಮತ್ತೆ ಅವ್ರಿಗೆ ಫೋನ್ ಮಾಡಿ ಹಿಂಸೆ ಕೊಟ್ಟರೆ ಅವ್ರು ಏನು ಅನ್ಕೊತಾರೋ ಅನ್ನೋ ಒಂದು ಚಿಕ್ಕ ಭಯ ಇತ್ತು. ಬಟ್ ಅವ್ರು ರಿಯಲಿ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡೋದು. ಯಾವಾಗ ಫೋನ್ ಮಾಡಿದ್ರು, ಯಾವ ಲೈನ್ ಬೇಡ ಅಂತ ಹೇಳಿದ್ರು ಅವ್ರು ಏನು ಒಂಚೂರು ಇದನ್ಕೊಳ್ಳದೆ ಮತ್ತೆ ಕರೆಕ್ಷನ್ ಮಾಡಿ ಕಳ್ಸೋರು. ಆ ಲಿರಿಕ್ನ ಮುಗಿಸೋದಕ್ಕೆ ನಮ್ಗೆ ಆಲ್ಮೋಸ್ಟ್ 1.5 months ಸಿಕ್ತು ಸರ್, ಆ ಲಿರಿಕ್ ಒಂದು ಮುಗಿಸೋದಕ್ಕೆ. ಸೊ ಫೈನಲಿ ಲೋಕಿ ಅವರು ಮತ್ತು ಗೌಸ್ಪೀರ್ ಅವರು ಇಬ್ಬರು ಬರೆದಿದ್ದಾರೆ ಅಮ್ಮ ಸಾಂಗು. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಸರ್.
ಒಂದು ತಾಯಿನ ಮಿಸ್ ಮಾಡಿದರೆ ಯಾವ ಥರ ಫೀಲ್ ಆಗುತ್ತೋ ಆ ಸಾಂಗ್ ಕೇಳಿದ್ರೆ ಹಂಗೆ ಫೀಲ್ ಆಗುತ್ತೆ. ಸೊ ಅದನ್ನು ಇವಾಗ 2ನೇ ತಾರೀಕು ರಿಲೀಸ್ ಮಾಡೋಣ ಅಂತ ಇದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಅಂದರೆ ಪದಗಳು ಇವಾಗ ಬರೋ ಥರ ಕ್ಯಾಚಿ ಅನ್ನೋ ವರ್ಡ್ನೇ ತೆಗ್ದಿಟ್ಬಿಟ್ಟಿದ್ದೀವಿ ಸರ್. ಆ ಪದ ಅಮ್ಮ ಅನ್ನೋದೇ ಅದಕ್ಕಂತ ದೊಡ್ಡ ಕ್ಯಾಚಿ ಪದ ಬೇರೆ ಯಾವುದೂ ಇಲ್ಲ. ಸೊ ಅದನ್ನು ಹಾರ್ಟಿಗೆ ಟಚ್ ಆಗೋ ಥರ ಬರ್ಸಿದೆ ಡೈಲಾಗ್ ಬೈ ಡೈರೆಕ್ಟರ್. ಇಲ್ಲ, ಅಮ್ಮನಿಗೆ ಯಾವುದು ನೀವು ಮ್ಯಾಚ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿದೆ ಸರ್. ಅನ್ವೇಶ್, ಈಗ ಯೂಶಲಿ ನಿಮ್ಗೆ ಗೊತ್ತಾಗುತ್ತೆ ನಂದು 2ನೇ ಸಿನಿಮಾ ಇದು. ಒಂದಷ್ಟು ಇಂಪ್ರೂವೈಸೇಷನ್ ಅಂತ ಬಂದಾಗ ಒಂದಷ್ಟು ನಟರು ನಿಮ್ಮ ಕಣ್ಮುಂದೆ ಬರ್ತಾರೆ, ನಿಮ್ಮ ಮನಸ್ಸಲ್ಲಿ ಬರ್ತಾರೆ, ನಿಮ್ಮ ತಲೆಯಲ್ಲಿ ಬರ್ತಾರೆ. ಗುರು ಅವ್ರ ಗ್ರೋತಲ್ಲಿ ಈ ಥರದ್ದೆಲ್ಲವೂ ಅಟೆಂಪ್ಟ್ ಮಾಡ್ತಾ ಹೋಗಿದಾರಲ್ಲ ಗುರು, ನಾನು ಮಾಡಬೇಕು ಆ ಥರದ್ದು ಇನ್ಸ್ಪೈರ್ ಆದಂತಹ ವಿಷಯಗಳು, ಇನ್ಸ್ಪೈರ್ ಮಾಡಿದಂತಹ ನಟರ ಬಗ್ಗೆ ನೀವು ಜನರಲ್ ಆಗಿ ಮಾತಾಡಿದ್ರೆ ತುಂಬ ಪ್ರೀತಿಯಿಂದ, ಅಭಿಮಾನದಿಂದ. ಸರ್, ಆ್ಯಕ್ಟಿಂಗ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆ್ಯಕ್ಟಿಂಗ್ ಕಲಿಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾನೇ ಸರ್ ನೋಡೋದು. ಫಸ್ಟ್ ಇಂಪ್ರೆಷನ್ ಅದೇ ಸರ್. ಅಲ್ಲಿ ನೋಡಿಬಿಟ್ಟು ಈ ಇದಕ್ಕೆ ತೊಗೊಬೇಕು ಅಂದಾಗ ಈಗಿನ ಆ್ಯಕ್ಟರ್ಸ್ದು ಫಾಲೋ ಮಾಡ್ತೀವಿ ಸರ್. ಅವ್ರ ಮ್ಯಾನರಿಸಮ್ ಆಗಲಿ ಆ ಥರ. ಈಗಿನ ಆ್ಯಕ್ಟರ್ಸಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಪಾಯಿಂಟ್ ತೊಗೊಂಡಿದ್ದೀನಿ ಸರ್. ಅಪ್ಪು ಸರಿಂದ, ದರ್ಶನ್ ಸರಿಂದ, ಸುದೀಪ್ ಸರಿಂದ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಜಾನರಲ್ಲಿ ಮೇಲ್ಗೈ ಸರ್. ಅವರು ಕಿಂಗ್ಗಳು ಸರ್. ಅದೆಲ್ಲ ಮಿಕ್ಸ್ಚರು ಎಲ್ಲ, ಅಂದರೆ ಒಬ್ಬರು ಅಂತಲ್ಲ ಸರ್, ಓವರ್ ಆಲ್ ಒಂದು ಟೆಕ್ಸ್ಟ್ ಬುಕ್ ಸರ್ ಥರ ಸರ್. ಅವ್ರದ್ದೆಲ್ಲರದು ನೋಡಿಕೊಂಡು ಇದು ಮಾಡ್ತೀನಿ ಸರ್. ಆದರೆ ಈ ಲವ್ ಅಂತೆಲ್ಲ ಬಂದಾಗ ಅಪ್ಪು ಸರು, ಯಶ್ ಸರ್ ನೋಡ್ತೀನಿ ಸರ್. ಸರ್ ತುಂಬ ಕಾಡದಂಥ ಸಿನಿಮಾಗಳು ಅನ್ವಿಷ್ಗೆ? ಫಸ್ಟ್ ಫಿಲಮ್ ಸರ್ ನಾನು ಥಿಯೇಟ್ರಲ್ಲಿ ನೋಡಿದ್ದು ಕರಿಯಾ ಸರ್, ದರ್ಶನ್ ಸರ್ದು ಕರಿಯಾ. ಅವಾಗ ನನ್ನ ತಂಗಿ 6 ತಿಂಗಳು ಸರ್, ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದರು. ಕರಿಯಾಗಿ ಕರ್ಕೊಂಡು ಹೋದ್ವಿ ಸರ್. ಅದು ಸರ್ ಇದೊಂದು ಸ್ಟ್ಯಾಂಡರ್ಡ್ ನೋಡಿ, ಸಖತ್ ನೋಡಿ ವಿಷಯ. ಹ್ಞೂ ಸರ್, ಅವತ್ತಿಂದ ಮನೇಲಿ ಇವತ್ತವರೆಗೂ ಎಲ್ಲರೂ ಫ್ಯಾನ್ಸೇ ಸರ್. ಹಾಂ ಸರ್. ಆಮೇಲೆ ಮತ್ತೆ ನೋಡಿದ್ರ ಕರಿಯಾನ ನಿಮ್ಮ ತಂಗಿ 6 ತಿಂಗಳದಾಗ ಹ್ಞೂ ಸರ್. ಹ್ಞೂ ಸರ್, ಫಸ್ಟ್ ಫಿಲಮ್ ಅಲ್ಲ ಸರ್, ಅವತ್ತೇನು ಅರ್ಥ ಆಗಿರಲ್ಲ. ಅದಾದ್ಮೇಲೆ ನಾನೇ 10 ಸಲ ತೋರಿಸಿದ್ದೀನಿ, ನೀನು ಇದೇ ನೋಡಿದ್ದು ಫಸ್ಟ್ ಫಿಲಮು ಅಂತ. ನೀನು ಇವತ್ತು ಯಾರಿಗೆ ಇಷ್ಟಪಟ್ರು ನೀನು ಫಸ್ಟ್ ಹೀರೋ ನೋಡಿದ್ದು ಇವ್ರನ್ನೇ ಅಂತ ತೋರಿಸಿದ್ದೀನಿ ಸರ್. ತುಂಬ ದೊಡ್ಡ ಫ್ಯಾನ್ಸ್ ಸರ್ ಮನೇಲಿ ಎಲ್ಲರೂ. ಸರ್ದೊಂದು ಕಾರು ಇತ್ತು ಸರ್ ನನ್ನ ಹತ್ರ, ಅದನ್ನು ನೀವೇ ಶೂಟ್ ಮಾಡಿದಿರಿ ಸರ್, ನಿಮ್ಮ ಚಾನಲಲ್ಲೇ ಬಂದಿತ್ತು. ನಾನು ಯಾರಿಗೂ ಹೇಳಿರಲಿಲ್ಲ ಅದಿದೆ ನನ್ನ ಹತ್ರ ಅಂತ. ಇದು ಎಕ್ಸ್ಕ್ಲೂಸಿವ್ ಅಂದರೆ ಸರ್, ಎಕ್ಸ್ಕ್ಲೂಸಿವ್ ಅದ್ರ ಬಗ್ಗೆ ಹೇಳಿ ಅಂತ ಸರ್. ಆ ಕಾರು ದರ್ಶನ್ ಸರ್ ಅರ್ಜುನ್ ಮೂವಿಲಿ, ಅವ್ರದ್ದು ಓನ್ ಕಾರದು ಮೂವಿಲಿ ಅದನ್ನು ಯೂಸ್ ಮಾಡಿದ್ದಾರೆ. ಅದಲ್ಲಿ ಫೋಟೋಸ್ ಎಲ್ಲ ನೀವೇ ಹಾಕಿದ್ರಿ ಸರ್, ನಿಮ್ಮ ಹತ್ರನೇ ಸಿಕ್ಕಿದ್ದು ನನಗೆ. ಅಂಬರೀಷ್ ಅಣ್ಣ ಕೂತಿದ್ದಾರೆ ಆ ಕಾರಲ್ಲಿ, ದೊಡ್ಡವ್ರು ಕೂತಿದ್ದಾರೆ ಸರ್ ಆ ಕಾರಲ್ಲಿ. 0171 ಟೆರಕ್ಕನ್ ಕಾರು. ಅದು ನಮ್ಮ ರಿಲೇಟಿವ್ ಒಬ್ಬರು ಸರ್ ಜೊತೆ ಕ್ಲೋಸ್ ಇದ್ದರು. ಅವ್ರ ಮಕ್ಕಳು ಫ್ಯಾನ್ಸ್ ಅಂದ್ಬಿಟ್ಟು ಆನಂದ್ ಸರ್ ಅಂತ, ಸೆಲೆಬ್ರಿಟಿ ಫಿಟ್ನೆಸ್ ಅವರು ಅವ್ರ ಮಕ್ಳಿಗೋಸ್ಕರ ಸರ್ ಹತ್ರ ಮಾತಾಡಿ ತೊಗೊಂಡಿದ್ದಿತ್ತು. ಆಮೇಲೆ ಅವ್ರಿಗೆ ಗೊತ್ತಾಯಿತು ನಾನು ದೊಡ್ಡ ಫ್ಯಾನು ಅವ್ರ ಮಕ್ಳಿಗಿಂತ ಅಂತ. ನನಗೆ ಕೊಟ್ಟರು ಸರ್, ನನಗೆ ಕೊಟ್ಟರು ಕಾರು. ಆ ಕಾರು ದರ್ಶನ್ ಸರ್ ಒಂದೇ ಸರ್, ಅಂದರೆ ಬಿಳಿ ಆನೆ ನೋಡ್ಕೊಂಡಂಗೆ ಸರ್. ಹ್ಞೂ, ನಮ್ಮ ಸಾಕೋಕ್ಕಾಗಲ್ಲ ಸರ್ ಅದು, ಅವ್ರಿಗೆ ಸರಿ ಅದು ಸರ್. ನಾವು ಸ್ಟಾರ್ಟ್ ಮಾಡೋದು ಡೀಸೆಲ್ ಹಾಕ್ಸೋದು, ಡೀಸೆಲ್ ಹಾಕ್ಸೋದು, ಓಡಾಡ್ಕೊಂಬಂದು ಮನ್ಸಿಗೆ ತೃಪ್ತಿ ಆಗೋವರೆಗೂ ಓಡಾಡ್ತೀವಿ. ನಾನು ಓಡ್ಸೋಕೆ ಹೋಗಲ್ಲ. ದರ್ಶನ್ ಸರ್ ಇಲ್ಲಿ ಅಂಬರೀಷ್ ಅಣ್ಣ, ದರ್ಶನ್ ಸರ್ ಇಲ್ಲಿ ಕೂತಿದ್ರು ಪಕ್ಕದ ಸೀಟಲ್ಲಿ, ನನಗೆ ಗೊತ್ತಲ್ಲ. ಅಲ್ಲ, ನಾನು ಅಲ್ಲೇ ಕೂತ್ಕೊಬೇಕನ್ನೋ ಆಸೆ. ಡ್ರೈವಿಂಗ್ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಸರ್, ಅಲ್ಲಿ ಕೂತ್ಕೊಂಡು ಆ ಗತ್ತೆ ಬೇರೆ ಸರ್. ನಾನೇನು ಮಾಡಿಲ್ಲ ಅಂದರು ಜೀವನದಲ್ಲಿ, ಆ ಸೀಟ್ ಮೇಲೆ ಕೂತ್ಕೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಅಂದ್ಕೊಳ್ಳಿ, ಆ ರೌಂಡಲ್ಲಿ ನನ್ನ ಗತ್ತೆ ಬೇರೆ ಇರುತ್ತೆ ಸರ್. ನನಗೆ ನಿಮ್ಮ ಕಣ್ಣಲ್ಲಿ ಆ ಫೀಲ್ ಕಾಣಿಸ್ತಿದೆ. ಸೊ ಸ್ವೀಟ್, ವೆರಿ ನೈಸ್, ಒಳ್ಳೇದಾಗಬೇಕಪ್ಪ. ಅಂದರೆ ನಿಂತೋಗಿರೋ ಪ್ರಾಜೆಕ್ಟ್ನ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಅದೇ ಕಾರಲ್ಲಿ ಹೋಗಿ ಬಂದಿದ್ಮೇಲೆ ಸ್ಟಾರ್ಟ್ ಆಗಿದ್ದು ಪ್ರಾಜೆಕ್ಟ್. ಇದು ಸ್ಪಿರಿಟ್ ಅಂದರೆ. ಆ್ಯಕ್ಚುಲಿ ಮೊದಲನೇದಾಗಿ ಇದರಲ್ಲಿ 2 ಪ್ರೊಡ್ಯೂಸರ್ಸ್ ಇದ್ದಾರೆ, ಸ್ಟಾರ್ ಮಸ್ತಾನ್ ಅವರು ಅಂತ ಹೇಳಿ, ಮತ್ತು ಇನ್ನೊಬ್ಬರು ಮುರಹರಿ ರೆಡ್ಡಿ ಅಂತ. ಸ್ಟಾರ್ ಮಸ್ತಾನ್ ಅವ್ರಿಗೆ ಫಸ್ಟ್ ಪಿಚ್ ಮಾಡಿರೋದು ಸ್ಟೋರಿ. ಸೊ ಅವರು ಓಕೆ ಆಯಿತು, ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂಸ್ ಕಾಮನ್ ಆಗಿ ಬರೋ ಅಂಥದ್ದೇ. ಸೊ ಅದರಿಂದ ಸ್ಟ್ರಕ್ ಆಗಿತ್ತು, ಆಲ್ಮೋಸ್ಟ್ 1 ಇಯರ್ ಸ್ಟ್ರಕ್ ಆಗಿತ್ತು. ಆ ಟೈಮಲ್ಲಿ ಮುರಹರಿ ರೆಡ್ಡಿ ಅವರು, ಇವ್ರ ಬಗ್ಗೆ ಹೇಳಬೇಕು ಅಂದರೆ
ನಾನು ಡಿಪ್ಲೊಮಾ ಮುಗಿಸೋವರೆಗೂ ನಾನು ಊರಲ್ಲಿ ಗದ್ದೆ ಮಾಡ್ತಿದ್ದೆ. ಗದ್ದೆ ಮಾಡಿಕೊಂಡು ಡಿಪ್ಲೊಮಾ ಮುಗಿಸ್ತಿದ್ದೆ. ಆ ಟೈಮಲ್ಲಿ ನಮ್ಮ ಭತ್ತ ಎಲ್ಲ ಅವ್ರಿಗೆ ಮಾರೋದಕ್ಕೆ ಹೋಗ್ತಾ ಇದ್ವಿ. ಆ ಚಿಕ್ಕ ವಯಸ್ಸಿಂದನೂ ತುಂಬ ಪರಿಚಯ ಅವರು. ಹಿಂಗೆ ಸಿನಿಮಾ ಮಾಡ್ತಿದ್ದೀನಿ, ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಒಂದು ಸ್ವಲ್ಪ ಸ್ಟ್ರಕ್ ಆಗಿದೆ, ಈ ಥರ ಇನ್ನೊಬ್ರು ಬೇಕು ಪ್ರೊಡ್ಯೂಸರ್ ಆಗಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದೆ. ಸರಿ, ಒಂದು ದಿವಸ ಬಂದು ಕತೆ ಹೇಳು ಅಂತ ಹೇಳಿದ್ರು. ಸೊ ಅವಾಗೇ ಆ ಕಾರಲ್ಲೆಲ್ಲ ಫಸ್ಟ್ ಟೈಮ್ ಹೈದ್ರಾಬಾದ್ಗೆ ಹೋಗಿ ಬಂದ್ವಿ ಸರ್. ಆ ಕಾರಲ್ಲಿ 12,000 to 13,000 ರೂಪಾಯಿ ಬರೀ ಡೀಸೆಲ್ ಕುಡೀತು ಸರ್ ಕಾರು. ನಾನು ಆನ್ ದ ವೇ ಟೈಮಲ್ಲಿ ಅದು ಅನ್ಎಕ್ಸ್ಪೆಕ್ಟೆಡ್. ನಮಗೆ ಹೋಗೋಕ್ಕೆ ದಾರಿನೇ ಇಲ್ಲ. ಆ ಟೈಮ್ ಬಿಟ್ಟರೆ ಅವರೆಲ್ಲೋ ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಅವ್ರು ಆ್ಯಕ್ಚುಲಿ ಪೊಲಿಟಿಷಿಯನ್ನು, ಆಂಧ್ರದಲ್ಲಿ ಪೊಲಿಟಿಷಿಯನ್ನು. ಸೊ ಅವ್ರದ್ದು ಮತ್ತೆ ಎಲೆಕ್ಷನ್ ಸ್ಟಾರ್ಟ್ ಆದರೆ ಮತ್ತೆ ಸಿಗಲ್ಲ. ಆ ಬ್ಯುಸಿಯಲ್ಲಿದ್ದು ನೋಡು ಫ್ರೀ ಇದ್ದರೆ ಬಂದುಬಿಡಿ, ನಾಳೆ ಮಾತಾಡಿಕೊಂಡು ಫೈನಲ್ ಮಾಡೋಣ ಅಂತ ಹೇಳಿದ್ರು. ನಮಗೆ ಇದ್ದಕ್ಕಿದ್ದಂಗೆ ಎಲ್ಲಿ ಏನೂ ದಾರಿನೇ ಇರಲಿಲ್ಲ. ಆವಾಗ ಯಾವುದೇ ದಾರಿ ಹುಡುಕಿದ್ರು ಯಾವುದು ಕಾಣ್ತಿಲ್ಲ, ಆ ಕಾರ್ ಒಂದೇ ಕಾಣ್ತಿತ್ತು ನಮಗೆ. ನಿಮ್ಗೆ ದಾರಿ ತೋರಿಸಿದ್ದೆ ಆ ಕಾರು. ಆವತ್ತಿನ ದಿವಸ ಅಂತೂ ತುಂಬ ನೆನಪಿದೆ ಅದು ನನಗೆ. ಹೈದ್ರಾಬಾದ್ಗೆ ಹೋದ್ವಿ ಸರ್. ಹೋಗಿ ಬರೋಕ್ಕೆ ಡೀಸೆಲ್ ನಾನು ಹೇಳಿದ್ನಲ್ಲ ಅಷ್ಟಾಯಿತು. ಹೋಗಿ ಬರೋವರೆಗೂ ಅಮೌಂಟ್ ರೆಡಿ ಮಾಡ್ತಾನೆ ಇದ್ವಿ. ಯಾರ ಹತ್ರ ₹1 ದುಡ್ಡಿಲ್ಲ. ಡೀಸೆಲ್ ಹಾಕ್ಸೋಕ್ಕೆ ಅಮೌಂಟ್ ರೆಡಿ ಮಾಡ್ತಾನೆ ಇದ್ವಿ. ಬರಬೇಕಾದ್ರೆ ಆನ್ ದ ವೇ ಹೈವೇಲಿ ಸೈಡ್ಗೆ ಹಾಕ್ಬಿಟ್ಟು ಕಾರ್ನ ಹೋಗಿ ಕಾರ್ ಮುಂದೆ ನಿಂತ್ಕೊಂಡು ದರ್ಶನ್ ಸರ್ಗೆ ಮಾತಾಡ್ದಂಗೆ ಕೈ ಮುಗ್ದು ಮಾತಾಡ್ಬಿಟ್ಟೆ. ನಿಮ್ಮನ್ನ ನೋಡ್ಕೊಳ್ಳೋದು ಕಷ್ಟ ಇದೆ, ಬಿಳಿ ಆನೆ ಇದ್ದಂಗೆ ನೀವು ಅಂದ್ಬಿಟ್ಟು ಇನ್ಮೇಲೆ ಯೋಚನೆ ಮಾಡಿ ಎತ್ತಬೇಕು ಈ ಗಾಡಿನ ಅಂದ್ಬಿಟ್ಟು. ಸೊ ಆಮೇಲೆ ಮುರಹರಿ ರೆಡ್ಡಿ ಅವ್ರಿಗೆ ಕತೆ ಇಷ್ಟ ಆಗಿ ಅವರು ಜಾಯ್ನ್ ಆದರು ನಮ್ಮ ಜೊತೆ. ಸೊ ಫೈನಲಿ ರಿಲೀಸಿಗೆ ಬಂದಿದ್ದೀವಿ ಸರ್. ಆ್ಯಕ್ಚುಲಿ ಇದರಲ್ಲಿ ತುಂಬ ಅಂದರೆ ವ್ಯಾಲ್ಯೂಸ್ ಬಗ್ಗೆ ಇದೆ ಸರ್. ಅಂದರೆ ಒಂದು ಹೆಣ್ಣನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆನ್ಸ್ ಇದೆ. ಆಮೇಲೆ ಇವಾಗ ತುಂಬ ಕಡೆ ಏನಾಗ್ತಿದೆ ಅಂದರೆ ಪ್ರೀತಿ ಅನ್ನೋದು ಒಂಥರ ಕಾಮನ್ ಡೈಲಿ ಯೂಸೇಜ್ ವರ್ಡ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಆ್ಯಕ್ಚುಯಲ್ ಮೀನಿಂಗ್ ಅನ್ನೋದು ಗೊತ್ತಾಗುತ್ತೆ ಸರ್ ನನಗನ್ಸಿದ ಮಟ್ಟಿಗೆ. ಅಂದರೆ ಲೈಕ್ ಏನಂದರೆ ಇವಾಗ ತುಂಬ ಜನ ಹೇಳ್ಕೊಳಕ್ಕಾಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ತುಂಬ ಜನ ಸಿಗಾಕೊತಿದ್ದಾರೆ. ನಾನು ನೋಡಿರೋ ಪ್ರಕಾರ ಹೇಳ್ಕೊಳಕ್ಕೂ ಆಗಲ್ಲ, ಈ ಕಡೆ ಬಿಡೋಕ್ಕೂ ಆಗಲ್ಲ ಅನ್ನೋ ಥರ ಇದ್ದಾರೆ. ಸೊ ಅಂಥ ಸಿಚುವೇಷನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಮಾಡ್ಕೊತಾರೆ ಅನ್ನೋದನ್ನು ತೋರಿಸಿದ್ದೀವಿ ಸರ್. ಸ್ಟಾರ್ ಕ್ಯಾಸ್ಟು ಮತ್ತು ಒಂದಷ್ಟು ಟೆಕ್ನಿಷಿಯನ್ಸ್ ಬಗ್ಗೆ. ಹಾಂ ಸರ್. ಅನ್ವಿಶು ನೀವು ನೋಡ್ತಿದ್ದೀರಾ. ಇನ್ನೊಬ್ಬರು ಪವಿತ್ರ ಅಂತ ಸೀರಿಯಲ್ ಆರ್ಟಿಸ್ಟು ಕಮ್ ಹೀರೋಯಿನ್ನು. ಇನ್ನೊಬ್ಬರು ಸ್ಪಂದನ ಅಂತ. ಆಮೇಲೆ ಬೇಬಿಶ್ರೀ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ಮುರಹರಿ ರೆಡ್ಡಿ ಅವರೇ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಸ್ಟ್ ಟೈಮ್. ಆಮೇಲೆ ಪ್ರಕಾಶ್ ಅವರು, ನ್ಯೂಸ್ ಪ್ರಕಾಶ್ ಅಂತಾರಲ್ವ, ಸೊ ಅವರು ಈ ಸೀರಿಯಲ್ ಆ್ಯಕ್ಟರ್ ಸರ್. ಈ ಸ್ಪಂದನ ಮೇಡಮು ಮತ್ತು ಬೇಬಿಶ್ರೀ ಅಂದರೆ ಶ್ರೀಲಕ್ಷ್ಮಿ ಅಂತ ಅವ್ರ ಹೆಸರು, ಮಗು, ಇವರಿಬ್ಬರದು ಅಂತೂ ಕಣ್ಣೀರು ಹಾಕ್ಸ್ತಾರೆ ಸರ್ ಇಡೀ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೆನ್ಸರ್ ಆಗಿತ್ತು, ಸರ್ಟಿಫೈಡ್ ಆಗಿದೆ ಸರ್. UA. ಹಾಂ, ಯು ಬಾರ್ ಇಲ್ಲ ಸರ್, UA. ಹಾಂ, ನೋ ಕಟ್ಸ್. ಓಕೆ, ನೈಸ್, ವೆರಿ ನೈಸ್. ಏನಿತ್ತು ರೆಸ್ಪಾನ್ಸ್ ಸೆನ್ಸರ್ ಅವ್ರದ್ದು ಸಿನಿಮಾ ನೋಡಿದ್ಮೇಲೆ? ಸರ್ ಸೆನ್ಸರ್ ಅವರು ದಿನಕ್ಕೆ 3-4 ಸಿನಿಮಾ ನೋಡ್ತಾರಂತೆ, ನಾನು ಕೇಳ್ಪಟ್ಟಿದ್ದೆ. ಸೆನ್ಸರಲ್ಲಿ ನಮ್ಮ ಅದೃಷ್ಟಕ್ಕೆ 4 ಜನ ಲೇಡೀಸ್ ಇದ್ದರು ಸರ್. ಒಬ್ಬರು ಅಸರ್ ಇದ್ದರು, ಮೇಯ್ನ್ ಅವ್ರು ಸೈನ್ ಮಾಡೋರು. ಅವ್ರು ಡೈಲಿ 4 ಸಿನಿಮಾ ನೋಡೋರು. ಇದು ಅದರಲ್ಲಿ ಒಂದು ಸಿನಿಮಾ ಅಂತ ಆ ಫೀಲಲ್ಲಿ ನಾವು ಆಚೆ ಕೂತಿದ್ವಿ. ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದೆ. ಸೆನ್ಸರಲ್ಲೂ ನಾನು ಹೋಗಿದ್ದೆ, ಆಚೆ ಕೂತಿದ್ದೆ. ಅವರು ಸಿನಿಮಾ ನೋಡ್ಕೊಂಡು ಬರಬೇಕಾದ್ರೆ ಆ ಲೇಡೀಸ್ 4 ಜನ ಅವರವರೇ ಮಾತಾಡಿಕೊಂಡು, ತಮಿಳವ್ರು ಸರ್, ಅವರವರೇ ಮಾತಾಡಿಕೊಂಡು ನನ್ನ ತೋರಿಸ್ತಿದ್ರು ಸರ್. ಅಂದರೆ ಅವ್ರ ಮುಖದಲ್ಲಿ ಒಂದು ಖುಷಿ ಇತ್ತು, ಇವನೇ ಅದು ಮಾಡಿದ್ರು ಆ ಥರ. ನಾನು ದಿನಕ್ಕೆ 4 ಫಿಲಮ್ ನೋಡೋರು ಇಷ್ಟು ಎಕ್ಸೈಟ್ ಆಗಿದ್ದಾರಲ್ಲ ಅಂತ ಅದೊಂದು ಖುಷಿ ಆಯ್ತು ಸರ್. ಆಮೇಲೆ ಸರ್ಟಿಫಿಕೇಟ್ ತೊಗೊಳಕ್ಕೆ ಒಳಗೆ ಹೋಗಿದ್ವಿ ಈಸ್ಕೊಳ್ಳೋಕ್ಕೆ. ಅಷ್ಟು ಜನ ವಿಶ್ ಮಾಡಿ ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಹೇಳ್ಬಿಟ್ಟು. ಅವ್ರು ತಮಿಳವ್ರು ಆಗಿರೋದ್ರಿಂದ ಅಲ್ಲೂ ಟ್ರೈ ಮಾಡು, ಅಲ್ಲೂ ಮಾಡು ಅಂತ. ಅವರು ಆ್ಯಕ್ಚುಲಿ ಅದೇ ವರ್ಡ್ ಹೇಳಿದರು. ಆದರೆ ಇದನ್ನು ತಮಿಳಲ್ಲಿ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡಿ, ಟಚ್ ಆಗುತ್ತಲ್ಲಿ ಅಂತ ಹೇಳಿದ್ರು. ಮೊದಲ ಸಿನಿಮಾ, ಎರಡನೇ ಸಿನಿಮಾ ಅನ್ನೋದನ್ನು ಹೊರತುಪಡಿಸಿ ಸಿನಿಮಾ ಇಂಡಸ್ಟ್ರಿ ಈಗ ಹೇಗಿದೆ ಅಂದರೆ ಪ್ರತಿಯೊಬ್ಬರು ತಮಗೆ ಅನಿಸಿದ್ದಂತಹ ಒಂದು ಒಳ್ಳೆಯ ಕಥೆನ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಡೈರೆಕ್ಟರ್ ನೀವು ಮಾಡಿದ್ದೀರಿ. ನಟನೆಯಲ್ಲಿ ನನ್ನ ಕೆರಿಯರ್ ಕಂಟಿನ್ಯೂ ಆಗಬೇಕು ಅನ್ನೋಂತಹ ಆ ಪಾಯಿಂಟ್ ಆಫ್ ವ್ಯೂ ನೀವು ಸಿನಿಮಾಗಳನ್ನ ಮಾಡ್ತಿದ್ದೀರಿ. ಪ್ರೆಸೆಂಟ್ ಆಡಿಯನ್ಸ್ದು ಪಲ್ಸ್ ಹೇಗಿದೆ, ಅದಕ್ಕೊಂದು ರಿಯಾಕ್ಷನ್ ಕೊಡಿ. ಹೇಗಿದೆ ಆಡಿಯನ್ಸ್ ಪಲ್ಸ್? ನೀವು ನೋಡ್ತಿರ್ತೀರಿ ಸಿನಿಮಾಗಳನ್ನ, ನೋಡುವಂಥದ್ದೆಲ್ಲವು. ಸರ್, ಪಲ್ಸ್ ಅನ್ನೋದಕ್ಕಂತ ಇವಾಗ ನಾನೇ ಒಬ್ಬ ಕಾಮನ್ ಆಡಿಯನ್ನಾಗಿ ಹೇಳ್ತೀನಿ ಸರ್.
ನಾನು ತುಂಬ ಚಿಕ್ಕ ಸಿನಿಮಾ ಆದ್ರೂ ಹೋಗಿ ನೋಡ್ತೀನಿ, ಸಕ್ಕದಾಗ ಅನಿಸುತ್ತೆ. ಅದರಲ್ಲಿ ನಾವು ಅಂದ್ಕೊಂಡಾಗ ಏನು ದೊಡ್ಡದಾಗಿ ಸೆಟ್ ಇರಲ್ಲ, ಏನೂ ಇರಲ್ಲ, ಬಟ್ ಆದರೂ ಸಕ್ಕತ್ತಾಗಿರುತ್ತೆ. ಆ ಥರ ನನ್ನ ಮೆಂಟಾಲಿಟಿ ಪ್ರಕಾರ ಹೇಳೋದು ಅಂದರೆ ಸರ್, ಕತೆ ಚೆನ್ನಾಗಿದ್ದರೆ ಚಿಕ್ಕದು ದೊಡ್ಡದು ಅನ್ನೋದು ವ್ಯತ್ಯಾಸನೇ ಇಲ್ಲ ಸರ್. ಯಾವ ಸಿನಿಮಾ ಆದರೂ ನೋಡ್ತಾರೆ. ಆಡಿಯನ್ಸ್ ಪಲ್ಸ್ ಏನು ಅಂದರೆ ಅವ್ರಿಗೆ ಇಷ್ಟ ಆಗೋ ಥರ ಸಿನಿಮಾ ಇರಬೇಕಷ್ಟೇ. ಹಾಂ, ಅವ್ರಿಗೆ ಇಷ್ಟ ಆಯಿತು ಅಂದರೆ ಸಾಕು ಸರ್, ನಾವಿನ್ನೇನು ಮಾಡೋದು ಬೇಕಾಗಿಲ್ಲ, ಎಲ್ಲ ಅವರೇ ಮಾಡಿಕೊಡ್ತಾರೆ ನಮಗೆ. ನಿಮ್ಮ ಸರೌಂಡಿಂಗ್ ಹೇಗಿದೆ ಸ್ವೇಚ್ಛಾ ಬಗ್ಗೆ ಟಾಕು? ಅದು ಆ ಟಾಕ್ಸ್ ಎಲ್ಲ ಕಡೆ ಇದೆ ಸರ್. ಮೇಯ್ನ್ಲಿ ನಾರ್ತ್ ಕರ್ನಾಟಕ ಸರ್. ಅವರು ತುಂಬ ವೆಯ್ಟ್ ಮಾಡ್ತಿದ್ದಾರೆ ಸರ್ ಬನ್ನಿ ಅಂತ. ನಾವು ಅದೇ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್, ರಿಲೀಸ್ಗೆ ಬೆಂಗಳೂರಲ್ಲಿರೋದ ಅಲ್ಲಿರೋದ ಅನ್ನೋ ಥರ ಆಗೋಗಿದೆ ಸರ್. ಅಷ್ಟು ಪ್ರೀತಿ ಅಲ್ಲಿಂದ ತೋರಿಸ್ತಿದ್ದಾರೆ ಸರ್. ಅವರೇ ಅವ್ರ ಸ್ವಂತ ದುಡ್ಡಲ್ಲೆಲ್ಲ ಖರ್ಚು ಮಾಡಿಕೊಂಡು ಮಾಡಿ ಆ ಥರ ಇದ್ದಾರೆ ಸರ್. ಅದೇ ಸರ್, ಎಲ್ಲ ಕಡೆ ಪಾಸಿಟಿವ್ ರಿವ್ಯೂಸ್ ಇದೆ, ಬೇರೆ ಬೇರೆ ಊರಿಂದನೂ ಪಾಸಿಟಿವ್ ರಿವ್ಯೂಸ್ ಇದೆ ಸರ್. ನೋಡ್ಬೇಕು ಸರ್, 3rd ರಿಲೀಸ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್ ಅನೀಶ್. ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದ್ದು ನಿಮ್ಮ ಎನರ್ಜಿ ಇದು ನಿರಂತರವಾಗಿರಲಿ. ನಿಮ್ಮ 3ನೇ ಸಿನಿಮಾ 4ನೇ ಸಿನಿಮಾ ಕೀಪ್ ಆನ್ ಸಿನಿಮಾಗಳನ್ನ ಮಾಡ್ತಾ ಇರಿ. ನೀವು ಆದಷ್ಟು ಬೇಗ ನೆಕ್ಸ್ಟ್ ಪ್ರಾಜೆಕ್ಟ್ನ ಶುರು ಮಾಡಿ. ನಿಮ್ಮ ಪ್ರಯತ್ನಗಳು ಯಾವುದೇ ಕಾರಣಕ್ಕೂ ನಿಲ್ದಿರಲಿ. ಕನ್ನಡದ ಎಲ್ಲ ಅಭಿಮಾನಿಗಳು ನಿಮ್ಮ ಸ್ವೇಚ್ಛಾ ಸಿನಿಮಾವನ್ನು ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೊಡಲಿ ಅಂತ ಕನ್ನಡ ಪಿಕ್ಚರ್ ತುಂಬ ಒಳ್ಳೆ ಮನಸ್ಸಲ್ಲಿ ಕೇಳುತ್ತೆ. ದೇವರು ಮತ್ತು ಅಭಿಮಾನಿ ದೇವರು ನಿಮ್ಮ ಜೊತೆ ನಿಂತ್ಕೊಳ್ಳಿ. ಮೊದಲನೇದಾಗಿ ಕನ್ನಡ ಪಿಕ್ಚರ್ಸ್ಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮನ್ನ ನಾವು ಯೂಟ್ಯೂಬು ಅದರಲ್ಲಿ ಇದರಲ್ಲಿ ನೀವು ಆ್ಯಂಕರಿಂಗ್ ಇಂಟರ್ವ್ಯೂ ಮಾಡೋದು ನೋಡಿದ್ವಿ ಸರ್. ಎದುರುಗಡೆ ಸಿಕ್ಕಾಗ ಸ್ವಲ್ಪ ಭಯ ಆಯ್ತು ಸರ್. ಹೆಂಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದರೆ ನಂದು ಇದು ಫಸ್ಟ್ ಪ್ರೆಸ್ ಮೀಟ್ ಈ ಥರ ಪ್ರೈವೇಟ್ ಆಗಿ ಆ ಥರ ಸರ್. ಸೊ ಫಸ್ಟ್ ಪ್ರೆಸ್ ಮೀಟ್ ಲೈಫಲ್ಲಿ ನೆನ್ಪಿಟ್ಕೊತೀನಿ. ನಿಮ್ಮ ಕಣ್ಣಲ್ಲಿರುವಂಥ ಸಿನಿಮಾ ಪ್ರೀತಿ ನಿರಂತರವಾಗಿರಲಿ ಬ್ರದರ್. ಹಾಂ ಸರ್. ತುಂಬ ಒಳ್ಳೆ ಮನಸ್ಸಲ್ಲಿ ನಿಮ್ಮ ಸಕ್ಸಸ್ಗೆ ನಾವು ಕೂಡ ಪ್ರೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸ್ವೇಚ್ಛಾ ಸಿನಿಮಾದ ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಮಾತು. ಸಿನಿಮಾ ಜನವರಿ 3ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.